ನಿಮ್ಗೆಲ್ಲ ಫೇವ್ರೇಟ್ ಆಕ್ಟರ್ ಯಾರು? ತುಂಬ ಚೆನ್ನಾಗಿ ಅನಿಸ್ತಿದೆ ನನಗಂತೂ. ಈ ಪಾಸ್ತಾ ಏನು ತಿಂತಿರೋ ಇದ್ರ ಮುಂದೆ ಅದೇನೂ ಅಲ್ಲ, ಸೂಪರ್ ಆಗಿದೆ. What is it, sir? It's called tomato coriander fish. Tomato coriander fish. Yeah. So, let's do test. Thank you so much. ನೋಡ್ಬೋದು ಎಷ್ಟು ಡಿಲಿಷಿಯಸ್ ಆಗಿ ಕಾಣಿಸ್ತಿದೆ ಅಂತ. ಸೊ ಇದು ಕೋಲ್ಕತ್ತಾ ಕಡೆಯಿಂದ ಚಾಟ್. ಸೊ ಬನ್ನಿ ಇದು ಹೇಗಿದೆ ಅಂತ ಟ್ರೈ ಮಾಡೋಣ. So you manufacture this kind of soap? Yes, we manufacture all the handmade soaps. They are made without any chemicals. They are handmade ones. They are free of sulfate and parabens. They are vegan, and we are not using any synthetic fragrances. They are made purely with essential oils. ಹೇ ಹಾಯ್ ಹಲೋ ವೆಲ್ಕಮ್ ಟು ಭಾಗ್ಯವಂತ ವ್ಲಾಗ್ಸ್. ವೀಕೆಂಡಲ್ಲಿ ಏನು ಮಾಡೋದು ಅಂತ ನೋಡ್ತಿದ್ದಾಗ ಫ್ರೀಡಮ್ ಪಾರ್ಕಲ್ಲಿ BLR ಹಬ್ಬ ಅಂತ ಒಂದು ಇವೆಂಟ್ ಆರ್ಗನೈಸ್ ಮಾಡಿದರು. ಸೊ ಅಲ್ಲಿಗೆ ಹೋಗಿ ಬರೋಣ ಅಂತ ಬಂದ್ವಿ. ಈ ಇವೆಂಟು January 16th ಸ್ಟಾರ್ಟ್ ಆಗಿದೆ, ಅಂಟಿಲ್ 25th ಇರುತ್ತೆ. January 25th ಎಂಟ್ರಿ ಎಲ್ಲ ನಿಮಗೆ ಫ್ರೀ ಇರುತ್ತೆ, ಫ್ರೀ ಎಂಟ್ರಿ ಇರುತ್ತೆ. ಏನು ನೀವು ಶಾಪ್ ಮಾಡ್ತೀರೋ ಅಥವಾ ಏನು ನೀವು ತಿಂತೀರೋ ಅದಕ್ಕೆ ಮಾತ್ರ ನೀವು ಪೇ ಮಾಡಬೇಕಾಗಿರುತ್ತೆ. ಎವ್ರಿ ಡೇ ತುಂಬ ಈವೆಂಟ್ಸ್ನ ಆರ್ಗನೈಸ್ ಮಾಡಿದ್ದಾರೆ ಇವರು. ಅದು ಚಾರ್ಟ್ ಕೂಡ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ. 25th ಇದು ಇರುತ್ತೆ. ಸೊ ನೋಡಿ, ಸ್ಟಾರ್ಟಿಂಗ್ ಹೋಗ್ತಿದ್ದಂಗೆ ನಮಗೆ ವಾಲ್ಸ್ ಮೇಲೆ ವಾಲಂಟಿಯರ್ಸ್ ಪೇಂಟ್ ಮಾಡ್ತಾಯಿದ್ರು. ಸೊ ಇಂಟ್ರೆಸ್ಟಿಂಗ್ ಅನಿಸ್ತು, ನಾವು ಕೂಡ ಪೇಂಟ್ ಮಾಡ್ತೀವಿ ಅಂದ್ಬಿಟ್ಟು ಒಂಚೂರು ಅಲ್ಲೇ ಟಚಪ್ ಮಾಡಿದ್ವಿ. ಆಮೇಲೆ ಸ್ಟಾರ್ಟಿಂಗ್ ಹೋಗಿದ ತಕ್ಷಣ ರಿಜಿಸ್ಟರ್ ಕೊಟ್ಟರು. ನಾವು ರಿಜಿಸ್ಟರ್ ಮಾಡ್ಕೊಂಡು ಈ ಇವೆಂಟ್ನ ಎಂಟ್ರಿ ಮಾಡ್ತೀವಿ. ಸೊ ನಾವು ಹೋದಾಗ 4 o'clock ಈವ್ನಿಂಗ್ ಆಗಿತ್ತು. ಸೊ ಆಗಲೇ ಜನ ಎಲ್ಲ ತುಂಬ ಬಂದಿದ್ದರು. ಸೊ ನಿಮಗೆ ಇದು ಬೇರೆ ಪ್ರಪಂಚ ಥರನೇ ಕಾಣಿಸ್ತಿತ್ತು. ಎಲ್ಲ ಆಲ್ಮೋಸ್ಟ್ ನಿಮಗೆ ನಾರ್ತ್ ಇಂಡಿಯನ್ಸ್ ಆ್ಯಂಡ್ ಅದರ್ ಪಾರ್ಟ್ಸ್ ಆಫ್ ದಿ ಇಂಡಿಯಾ ಎಲ್ಲರೂ ಬಂದಿದ್ದರು. ಬಿಕಾಸ್ ಇಲ್ಲಿ 18 ಸ್ಟೇಟ್ಸ್ನ ಫುಡ್ನ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ನಾವು ಕೂಡ ಅದನ್ನೆಲ್ಲ ಟ್ರೈ ಮಾಡ್ತಾಯಿದ್ದೀವಿ. ಪಾರ್ಕಿಂಗ್ ಏನಾದರೂ ನೋಡ್ತಿದ್ರೆ ಪಕ್ಕದಲ್ಲೇ ಪಾರ್ಕಿಂಗ್ ಕೂಡ ಅವೈಲೇಬಲ್ ಇದೆ. ನೀವು ಅಲ್ಲೇ ಆರಾಮಾಗಿ ವೆಹಿಕಲ್ಸ್ನ ಪಾರ್ಕ್ ಮಾಡಿಬಿಟ್ಟು ಬರ್ಬೋದು ಒಳಗಡೆ. ಸೊ ಬನ್ನಿ ಹೋಗಿ ನೋಡೋಣ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾವು ಫಸ್ಟ್ ಎಂಟ್ರ್ ಆಗ್ತಿದ್ದಂಗೆ ಇಲ್ಲಿ ಕುನಾಫಾನ ಬೇಕ್ ಮಾಡ್ತಾಯಿದ್ರು. ತುಂಬ ಡೆಲಿಷಿಯಸ್ ಆಗಿ ಕಾಣಿಸ್ತಿತ್ತು. ಅವನ್ನೆಲ್ಲ ನೋಡ್ಕೊಂಡು ಮುಂದೆ ಹೋದ್ವಿ. ನಾವು ಅಲ್ಲಿಂದ ಮುಂದೆ ಬಂದ್ವಿ. ದೊನೆ ಬಿರಿಯಾನಿ, ಕಬಾಬ್ ಹಾಗೂ ಸಮೋಸ ಚಾಟ್, ಯಾವುದೋ ಡಿಫ್ರೆಂಟ್ ಟೈಪ್ಸ್ ಆಫ್ ಚಾಟ್ಸ್ ಇಟ್ಟಿದ್ರು. ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ. ಇದು ಅವರ ಮೆನು, ಸಿಂಪ್ಲಿ ಫ್ರೈ ಅಂತ ಇವರು ಶಾಪ್ ನೇಮು. ಹಾಯ್ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಪ್ರಶಾಂತ್ ಅಂತ. ಸೊ ನಾನು ವಿಗ್ಯಾನ್ಯೂರಿ ಅಂತ ಒಂದು ನಾನ್ ಪ್ರಾಫಿಟ್ ಇದೆ. ಸೊ ಐ ಹೆಡ್ ದ ಆರ್ಗನೈಸೇಷನ್ ಇನ್ ಇಂಡಿಯಾ. ಸೊ ನಾವೇನು ಮಾಡ್ತೀವಿ ಅಂದರೆ, ಸೊ ವಿ help people eat more vegan plant-based food by giving them lots of free resources like cookbooks, meal plans, recipes, videos, all of these for free. So ನೀವು ಇಲ್ಲಿ ಸ್ಕ್ಯಾನ್ ಮಾಡಿ ಸೈನ್ ಅಪ್ ಮಾಡಿದ್ರೆ, so for 1 month you get 1 email per day for 31 days with lots of these cookbooks and meal plans and recipes. So ಯಾರಿಗಾದ್ರೂ ಪ್ಲಾಂಟ್ ಬೇಸ್ಡ್ ಜಾಸ್ತಿ ತಿನ್ನಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ, ಸೊ ಅವರು ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಬೋದು. ಆಲ್ ದ ರಿಸೋರ್ಸಸ್ ಆರ್ ಫಾರ್ ಫ್ರೀ. ಸೊ ಯು ಆಲ್ಸೋ ಗೆಟ್ ಅ ನೈಸ್ vegan cookie for free. So we have 2 types. One is peanut butter and one is chocolate chip. Okay. So you can pick either of them. Yeah, sure. We will try it out. Thanks. So ಇದರಿಂದ ಏನು ಬೆನಿಫಿಟ್ಸ್ ಸರ್? ಸರ್, ನಮ್ಮ ಆರ್ಗನೈಸೇಷನ್ ಮೋಟಿವ್ ಏನಂದರೆ, ವಿ ಶುಡ್ ಹಾರ್ಮ್ ಲೆಸ್ ಆ್ಯನಿಮಲ್ಸ್ ಅಂತ. ಸೊ ಆ್ಯನಿಮಲ್ ಫುಡ್ ಪ್ರಾಡಕ್ಟ್ಸ್ ಕಡಿಮೆ ತಿಂದು ಪ್ಲಾಂಟ್ ಬೇಸ್ಡ್ ಫುಡ್ ಪ್ರಾಡಕ್ಟ್ಸ್ ಜಾಸ್ತಿ ತಿನ್ನಬೇಕು ಅಂತ. ಸೊ ಶೋ ವಾಟ್ ಆರ್ ದ ಆಲ್ಟರ್ನೇಟಿವ್ಸ್ ಅಂತ. ಸೊ ನೀವು ಚಿಕನ್ ತಿಂದಿಲ್ಲ ಅಂದರೆ ವಾಟ್ ಯು ಕ್ಯಾನ್ ಈಟ್ ಟು ಗೆಟ್ ಯುವರ್ ಪ್ರೋಟೀನ್ ವಿಚ್ ಇಸ್ ಪ್ಲಾಂಟ್ ಬೇಸ್ಡ್. ಸೊ ಸಬ್ಸ್ಟಿಟ್ಯೂಟ್ ಆಗಿ ಏನು ತಿನ್ಬೋದು ಅಂತ ಹೇಳ್ತಿದ್ದೀರಾ? ಸೊ ನಿಮ್ಮ ನ್ಯೂಟ್ರಿಷನ್ನು ಕಾಂಪ್ರಮೈಸ್ ಆಗಬಾರ್ದು, ಫಿಟ್ನೆಸ್, ಹೆಲ್ತ್ ಎಲ್ಲ ಕಾಂಪ್ರಮೈಸ್ ಆಗಬಾರ್ದು, ಬಟ್ ಯು ಶುಡ್ ಹಾರ್ಮ್ ಲೆಸ್ ಆನಿಮಲ್ಸ್ ಆ್ಯಂಡ್ ಯು ಕ್ಯಾನ್ ಆಲ್ಸೋ ಬಿ ಮೋರ್ ಹೆಲ್ದಿ ವೆನ್ ಯು ಈಟ್ ಮೋರ್ ಪ್ಲಾಂಟ್ ಬೇಸ್ಡ್ ಫುಡ್. ಸೊ ಫಾರಿನ್ ಇಂಗ್ರೀಡಿಯೆಂಟ್ಸ್ ಏನು ತಿನ್ನೋದು ಬೇಕಾಗಿಲ್ಲ. ಸೊ ನಮ್ಮ ಹತ್ರ ಸಿಗೋದೇ ವಿ ಕ್ಯಾನ್ ಈಟ್ ಆ್ಯಂಡ್ ಬಿ ಮೋರ್ ಹೆಲ್ದಿ. ಸೊ ಅದು ಹೇಗೆ ಮಾಡಬೇಕು ಅಂತ ವಿ ಗಿವ್ ಟ್ರೈನಿಂಗ್ ಆ್ಯಂಡ್ ದಿಸ್ ಇಸ್ ಆಲ್ ಫಾರ್ ಫ್ರೀ. ಗುಡ್ ಕಾನ್ಸೆಪ್ಟ್ ಸರ್, ನಮಗೂ ಇಷ್ಟ ಆಯಿತು. ಸೊ ಕ್ಯಾನ್ ವಿ ಟ್ರೈ ಇಟ್ ಔಟ್? ಯಾ. ಸೊ 2 ಥರ ಇದೆ. ಸೊ ಒನ್ ಈಸ್ peanut butter and one is choco chip. So I'll give you one of each. So try it out and tell me how it is. Sure. Okay. So I'm trying out this choco chip one. Choco chip cookie. And this is completely plant based. There is no dairy, no butter, no milk.
ಇಟ್ಸ್ ವೆರಿ ಯಮ್ಮಿ. ಈ ಒಂದು ಕಾನ್ಸೆಪ್ಟ್ ಕೂಡ ಚೆನ್ನಾಗಿದೆ ಆ್ಯಂಡ್ ಕುಕೀಸ್ ಏನಿದೆಯೋ ಅದು ಕೂಡ ಚೆನ್ನಾಗಿದೆ. ಸೊ ನಾವು ಆರ್ಗನೈಸೇಷನ್ ಹೆಸರು ವಿಗ್ಯಾನ್ಯೂರಿ ಅಂತ. ಸೊ ವಿ ಸೇ vegan is good for you and also the planet. So and of course for the animals. ಹಲೋ ಸರ್, Hi, ವಾಟ್ ಇಸ್ ಯುವರ್ ನೇಮ್? Vyom Desai. ಸೊ ವಾಟ್ ಈಸ್ ಇಟ್ ಬೇಸಿಕಲಿ ಅಬೌಟ್? So I'm the co-founder of Nectar Superfoods. Okay. In Nectar Superfoods, what we do is we freeze dry fruits. Freeze drying is a technology which is generally used by astronauts to take their food in space. We use the same technology. Okay, you are telling about like we have watched in Interstellar movie, they were having some capsules in the Not that really. one. Yeah. What basically we do is we dehydrate the fruits. Okay. The dehydration has been done using freeze drying technology. Okay. The advantage of it is your fruit texture, color, taste, everything remains the same. Your fibers are intact. Your nutrition value reduces only by 3 to 4%. We have more than 15-16 fruits. We have smoothie mixes. We have marshmallows. So there are a lot of things that we have. We are there on Amazon. We have our own website. We are there on Blinkit also. Hello, Hello, what's your name? my name is Dr. Prithvi. So what is this about? So Naija Organics is an organic certified brand. We are certified by EcoCert Cosmos. We believe in sustainability and all products are vegan and very safe and gentle for skin. What are the products you are having? We are having handmade soaps, we are having body cleansers, we are having shampoos, conditioners, but our best sellers are our soaps. So you manufacture this kind of soap? Yes, we manufacture all the handmade soaps. They are made without any chemicals. They are handmade ones. They are free of sulfate and parabens. They are vegan, and we are not using any synthetic fragrances. They are made purely with essential oils. What are the benefits of using this? So it does not normally. What happens is when you use a regular soap that's in the market, that dries out your skin, so which leads to various itching problems. But these are handmade soaps made with oils and butters, so it keeps your skin safe. There is absolutely no drying, and it moisturizes your skin. ಥ್ಯಾಂಕ್ ಯು ಫಾರ್ ಲೆಟಿಂಗ್ ಅಸ್ ನೋ. ಥ್ಯಾಂಕ್ ಯು. ಸೊ ಇದು ಇವರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಲು. ಯಾರಿಗಾದ್ರೂ ಬೇಕಾಗಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ವಾಟ್ಸ್ ಯುವರ್ ನೇಮ್? My name is Sukant. ಸೊ ವಾಟ್ ಈಸ್ ದಿಸ್ ಅಬೌಟ್ ಸರ್? So this is Indian handicrafts. Okay. And we are Tukki Crafts. And we source Indian traditional and directly from the artisans. Okay. So all the pieces that you see here, this is from our brass collection. Okay. To get it from the artisans to keep our old traditions alive. That's a good So one. nothing is machine made. It's all handcrafted. So like the Ganesha you see there, that would have taken at least a month and a half full time to make it. So this one Ganesha takes 1.5 months to complete. Yes, because you see the intricate work that is done, right? The carvings, everything. So that is all done by hand. There is no machine involved at all. So this is like our little effort to make sure that our traditions are alive. Even if we are making our Indian handicrafts, and very ironic, like a lot of it is coming from outside. Correct. Yeah. They are somewhere they are all imported from other countries. Right. Yeah. And like for example, this is our brass products. Eventually we get wooden pieces, like from Mysore, we get the rosewood. So those panels are different, and again some magnificent embossing that happens over there. Then Tanjore work as well. So everywhere we try to focus, and because we try to keep this niche product, you'll see a lot of these handicrafts that have very high prices, making it very unaffordable for people. So what is the basic price range of these items? It varies according to the artwork and artisans. So our prices, whatever we collect, we give it directly to them. So comparatively it is lesser when compared to other imported items. Yes. We make sure that our products are priced in a way that it's fair to the artisans more than any. So again, we have very less overheads. Even if we see, we don't keep a big inventory. So if somebody wants a specific idol to be made, then they tell us, then we speak directly with them and get it made. Like the Panchamukha Anjaneya that is there, right? Again, that's very different for each household. Even the Balaji that we have here, every house They give some other designs also, whatever design, whichever metal, like this is brass, but some people like to worship in bronze, some people like the Panchaloha, so all of those things. So and we keep the artist as well as the person wanting to buy it, right? They are always in contact. So it shouldn't be like, oh, end of the day I got not some. be one way contact, Right. Yeah. So they'll also learn about it, and again it just passes on. Mainly the stories that somewhere it's getting blocked, so we're trying to bring it back to the mainstream. Correct.
Thank you, sir. So do you have any Instagram handle about this We do have an Instagram. or an offline shop? Not an offline shop yet. Hopefully, fingers crossed. Eventually, this is a pro shop. So this is their official Instagram handle. So if you're looking for something with these kind of items, so you can directly contact them through Instagram handle. Thank you. ಸೊ ಅಲ್ಲಿಂದ ನಾವು ಮುಂದೆ ಬಂದ್ವಿ. ಇಲ್ಲಿ ವೆರೈಟಿ ಆದಂಥ ಒಂದು ಸ್ಟಾಲ್ ಕಾಣಿಸ್ತು ನಮಗೆ. ಫ್ರೂಟ್ಸ್, ವೆಜಿಟೇಬಲ್ಸ್, ಫ್ಲವರ್ಸ್ನೆಲ್ಲ ಯೂಸ್ ಮಾಡ್ಕೊಂಡು ಇವರು ಕಲರ್ಸ್ನ ಪ್ರಿಪೇರ್ ಮಾಡ್ತಾರಂತೆ. ಸೊ ಅದು ಮಕ್ಕಳಿಗೆ ಒಂಥರ ಆ್ಯಕ್ಟಿವಿಟಿ ಥರ ಶೇಪ್ ಮಾಡ್ತಿದ್ದಾರೆ. ಸೊ ಇದು ನೋಡಿ ಯಾವ ಥರ ಇವರೆಲ್ಲ ಮಕ್ಕಳು ಎಲ್ಲ ಪೇಂಟ್ ಮಾಡ್ತಿದ್ದಾರೆ. ಯೆಲ್ಲೋ ಕಲರ್ಗೆ ಫ್ಲವರ್ ಹಾಕ್ತಿದ್ದಾರೆ ಆ್ಯಂಡ್ ಗ್ರೀನ್ಗೆ ಲೀಫಿನ ಕಲರ್ ಹಾಕ್ತಿದ್ದಾರೆ. ಸೊ ನೋಡ್ಬೋದು ನೀವೇ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡ್ಬೋದು. ಇದರಿಂದ ಮಕ್ಳಿಗೂ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ಅವ್ರಿಗೂ ಒಂದು ಚೇಂಜ್ ಇರುತ್ತೆ. ಅವ್ರ ಒಳಗಡೆ ಇರೋ ಕ್ರಾಫ್ಟ್ಸ್ಮನ್ಶಿಪ್ ಕೂಡ ಡೆವಲಪ್ ಆಗುತ್ತೆ. ಸೊ ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ನ ಮಾಡಿಸ್ತಾ ಇರ್ಬೇಕು ಮಕ್ಕಳುಗಳಿಗೆ. Hi ma'am. You're an influencer, huh? Yeah ma'am. From Bangalore. So what's your name? Anita Chris Evert from Avadata Organics. So what is this shop basically about? So Avadata Organics, we are an organic and natural food products company. We specialize in masalas, pickles, spice powders, whole spices and a lot of grocery items. We have around 110 SKUs and we are manufacturers and food processing company. We retail in all the leading organic stores in Bangalore. We are available online and in Amazon, anywhere, all the quick commerce and all the e-commerce website. All the leading organic stores in Bangalore, like The Organic World, Organic Mandia, and many standalone organic stores. So basically organic shops, wherever it is there, it's available. We are available in Bangalore. So what are the products you are selling? Main products are all masalas, South Indian and North Indian. So our top selling products are sambar powder, rasam, bisibalebath, puliyogare, chutney podis, and we have around 8 varieties of pickles. So these are our top selling, and we have health and wellness products like seeds, nuts, like walnut, almonds, cashew nut, and we have pumpkin, melon. We have a super snack, which is all the 5 seeds, which is roasted and mixed, which is a very good health snack for everyone, for children to an older person. So we have, like I said, many products. We have brought only some to show all our top selling products we brought. Yeah. So this is the sambar powder, so which they have prepared. What price range it starts? So our 100 gram sambar powder is 110 rupees. Our number one focus is quality. So one thing is somebody who buys once will keep coming back to us. Our entire business is standing on repeat business. Our company is 8 years old. So our brand is known in the circle. People who know us because of our quality. So Avadata means quality. We don't compromise on quality. Yeah, that is the important thing in the business. Yeah. Because a lot of people, it's a very competitive space, and as you know, leading company brands are there. So we've been surviving 8 years. I'm sure we're doing something good. Yeah, something great actually. Yeah. That's what I think. So we'll continue to do that, and we are growing. And I would like all of you all to support us to grow further. As a small MSME, it's a completely women-oriented company. Only women employees, and it's fully all women. Yeah. It's a great initiative, ma'am, what you have Thank taken. you. Thank you so So bringing the business from 8 years back means that's something great you are achieving. We With literally that, in 2018, just one liquid jaggery bella, one product. Now we're discontinued that, and now we have 110 products. So the products have all been launched because the market is demanding. They are asking us, and then we keep adding products. So we had only South Indian mixes. Now we started North Indian masalas, like chaat masala, Punjabi paratha, chana masala. So now Bangalore is filled with North Indians. Correct. So we need to cater to the market. Yeah. So we have some, but all our ingredients are sourced 90% from Karnataka. Some of the things are imported, then some comes from like Kashmir. All over India, ingredients Most of the we things are have, from Karnataka. but maximum you can say 75 to 90% is from Karnataka. that's very great. No sugar or jaggery or stevia. Would you like to try some Kaju Katli? My name is Varun. So what is this shop about? So we are from Uravana Wellness, which is a wellness studio based in Indiranagar, and we specialize in sound meditation. We have our beautiful instruments over here. Please come in, and we can give you a taste of what sound meditation is about. Listen to this. So in the busy city life, we want to give people the understanding of why sound is a powerful tool.
Like meditation, like yoga, sound can help us relax. Each of our instruments are crafted by one of the best instrument makers in India called Swaram, and we have partnered with them to bring sound meditation to Bangalore. Listen to this. This is called a gong. We have many other instruments like that. Please come in. Some of our instruments, these are, listen to this sound, okay? So it has a very calming effect on the mind. And we want to give all people of Bangalore the understanding of why sound meditation is a practice, not just, it's for everyone, the sound meditation. We sell instruments, we also do trainings, and we also provide group experiences in our studio. That is how our studio looks like. So we have different group sessions for sound meditation, and yeah, that is about us. There are many scientific aspects to it which I will not explain, but I'll be happy to share details about it. It is a very simple experience. In all our temples, in every religion, we have sound as a way to explain, to connect with something bigger. The same way we are introducing sound meditation as a practice. Yeah. It's a great one, sir. So where is your studio located? Our studio is located in Indiranagar, close to BDA complex, just 5 minutes away from metro station. So you're most welcome to come experience sound meditation. Yes. ಥ್ಯಾಂಕ್ ಯು ಸರ್. Thank you. ಇದನ್ನೆಲ್ಲ ನೋಡ್ಕೊಂಡು ನಾವು ಹಂಗೆ ಮುಂದೆ ಬಂದರೆ ಇಲ್ಲಿ ಒಂದು ಆಶ್ಚರ್ಯ ಕಾದಿತ್ತು ನಮಗೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಮುಂದೆ ವೈಟ್ ಸ್ಕ್ರೀನ್ ಮೇಲೆ ಏನೂ ಇಲ್ಲ, ಬ್ಲ್ಯಾಂಕ್ ಕಾಣಿಸ್ತಿದೆ. ಅದೇ ಇದೊಂದು ಏನು ಶೀಟ್ ಇದೆಯೋ ಇದನ್ನು ಪ್ಯಾರಲಲ್ ಆಗಿ ಪ್ಲೇಸ್ ಮಾಡಿರ್ತಾರೆ. ಸೊ ಈ ಶೀಟ್ನ ಮುಂದೆ ಇಟ್ಕೊಂಡು ನೋಡಿದ್ರೆ ಅದ್ರ ಮೇಲೆ ನಿಮಗೆ ಪಿಕ್ಚರ್ಸ್ ಆಗಲಿ ಏನಾದರೂ ಡಿಸ್ಪ್ಲೇ ಆಗುತ್ತೆ ನಮಗೆ. ಸೊ ಇದನ್ನೆಲ್ಲ ನೋಡ್ಕೊಂಡು ನಾವು ಮುಂದೆ ಬಂದ್ವಿ. ಇಲ್ಲಿ ಇನ್ನೊಂದು ಸೆಕ್ಷನ್ ಇತ್ತು, ತಿಂಡಿ ಹಬ್ಬ ಅಂತ. ಸೊ ಇದರಲ್ಲಿ ಡಿಫ್ರೆಂಟ್ ಸ್ಟೇಟ್ಸ್ ಫುಡ್ನ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಹೇಗಿರುತ್ತೆ ಟೇಸ್ಟು, ಏನಾದರೂ ಪ್ರೈಸ್ ರೇಂಜು, ಇವೆಲ್ಲನೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ವಾಟ್ ಈಸ್ ಇಟ್ ಸರ್? It's called tomato coriander fish. ಟೊಮೆಟೊ ಕೊರಿಯಾಂಡರ್ ಫಿಶ್. Yeah. So ಸೊ is it your own recipe? yeah, this is my recipe. Yeah. So where are you from, sir? I am from Assam in Northeast. So this is basically Assam cuisine, right? Yeah. ಥ್ಯಾಂಕ್ ಯು ಸರ್. ಸೊ ಇವಾಗ ನಾವು ಟೊಮೆಟೊ ಕೊರಿಯಾಂಡರ್ ಫಿಶ್ ಅಂತ ಟೇಸ್ಟ್ ಮಾಡ್ತಾ ಇದ್ದೀವಿ. ಸೊ ನೋಡೋಣ ಹೇಗಿದೆ ಟೇಸ್ಟು, ಹೇಗಿರೋದು, ಏನು ಸ್ಪೈಸಿ ಆಗಿದೆಯಾ. ಇದು ಬೇಸಿಕಲಿ ಬಂದು ಅಸ್ಸಾಂ ಕ್ಯೂಸಿನ್ನು. ಸೊ ಅವರು ಇಲ್ಲಿ ಟ್ರೈ ಮಾಡ್ತಿದ್ದಾರೆ. ಅದು ಐಟಮ್ಸ್ ವಿ ಆರ್ ಗೆಟಿಂಗ್ ಯಾ ಸರ್? Actually, we are using a silver fish, which is we have two varieties. One is tomato Burmese coriander fish, and one is lemon and Burmese tomato fish. Yeah. So this one is a tomato, right? Yeah, this one is tomato. Yeah, it's a little bit of tangy. Yeah. So what is the price range of this? We actually selling 400 the each fish. So yeah, this is the price 400. Yeah, 400. Yeah. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. You're welcome. ಸೊ ಬನ್ನಿ ಇವಾಗ ಟ್ರೈ ಮಾಡೋಣ ಹೇಗಿರುತ್ತೆ ಫುಡ್ಡು ಅಂತ ಹೇಳೋಣ. ಸೊ ಇದು ಸೊಪ್ಪಿಂದ ಮಾಡಿರೋಂಥ ಫಿಶ್ ಐಟಮ್ ಥರ ಇದೆ. ಸೊ ಇದು ತುಂಬ ಚೆನ್ನಾಗಿದೆ. ಸ್ಪೈಸಿ ಇಲ್ದಲೇ ಇದ್ರೂ ಕೂಡ ನಿಮಗೆ ಸೊಪ್ಪಿನ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿ ರುಚಿಸ್ತಿದೆ. ಸೊ ಆ್ಯಂಡ್ ಇಟ್ಸ್ ವೆರಿ ಗುಡ್ ಅಂತ ಹೇಳ್ತೀನಿ ನಾನು. ಸೊ Welcome to Akiri Culture, and this is BLR Habba. We are in Tindi Habba. We are doing project on it. So right now we have, this is as a menu. We have black rice chila with smoky chicken and dal makhni with rice, right? So let's make one plate. Yeah, you guys are excited? Let's go. We have bamboo plate right over here. Yeah. This is the black rice. Yeah, fun. Then let's make something special for you all. Yeah. Here we go. This is our black rice. So this is a special order for the guys. thank you so much. So that's the black rice we closed. So what is this one?
This is a smoky chicken. ಸ್ಮೋಕಿ ಚಿಕನ್. Yeah, I got you guys nice piece. Let's go. And then we got dal makhani. We are all different spoons, so there's nothing mixing with non-veg, veg. Feel free to come have everything here. We got nice dal makhani on the side. Let's go. And after this, okay, come here. Let's got some dressing to done. We got little Coriander, right? coriander on the chop for the colors to the pop. Then we got some beetroot. Here we go. Then we got some nice carrots. Here we go. And here we present a special order for you guys. Okay, smoky chicken with black rice and the dal makhani. So let's do test. ಥ್ಯಾಂಕ್ To ಯು you. ಥ್ಯಾಂಕ್ ಯು ಸೋ ಮಚ್. ಸೊ ಗೈಸ್, ಇವತ್ತು ನಾವು ಬ್ಲ್ಯಾಕ್ ರೈಸ್ ವಿತ್ ಸ್ಮೋಕಿ ಚಿಕನ್ ಆ್ಯಂಡ್ ದಾಲ್ ಮಖನಿ ತಿಂತಾ ಇದ್ದೀವಿ. ಸೊ ನೋಡೋಣ ಬನ್ನಿ ಹೇಗಿರುತ್ತೆ ಟೇಸ್ಟು ಅಂತ. ಸೊ ಫಸ್ಟು ನಾನು ದಾಲ್ ಮಖನಿ ಟೇಸ್ಟ್ ಮಾಡ್ತೀನಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ತುಂಬ ಡೆಲಿಷಿಯಸ್ ಆಗಿ ಕಾಣಿಸ್ತಿದೆ. ನೋಡೋಣ. ಸಕ್ಕತ್ತಾಗಿದೆ, ಟೇಸ್ಟ್ ಅಂತೂ ಸೂಪರ್ ಆಗಿದೆ. ಇದು ನಾನು ಇನ್ನೊಂದು ಚಿಕನ್ ಜೊತೆ ಟ್ರೈ ಮಾಡೋಣ ಬನ್ನಿ, ಹೇಗಿರುತ್ತೆ ನೋಡೋಣ. ಈ ವೆಜಿಟೇಬಲ್ಸ್ ಜೊತೆ ತಿಂತಿರೋದಕ್ಕೆ ಅದು ಫ್ಲೇವರೇ ಬೇರೆ ಥರ ಇದೆ, ಸ್ವೀಟಾಗಿ. ಆ್ಯಂಡ್ ಈ ಕಡೆ ಚಿಕನ್ದು ಟೇಸ್ಟು, ಆಮೇಲೆ ರೈಸು ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಕಾಣಿಸ್ತಿದೆ ನನಗಂತ. ಚಿಕನು ಅಷ್ಟೇ ತುಂಬ ಸಾಫ್ಟಾಗಿ ಫ್ಲಫಿ ಆಗಿದೆ. ತಿಂತಾ ಇದ್ರೆ ನಿಮಗೆ ಇನ್ನು ತಿನ್ಬೇಕು ಅನಿಸ್ತಿದೆ. ಸೂಪರ್ ಆಗಿದೆ. ಇನ್ನೊಂದು ಬೈಟ್ ತೊಗೊಂಬಿಡೋಣ ನೋಡಿ ನೈರಿ. ಚಿಕನ್ ಜೊತೆ ತಿಂತೀನಿ ನಾನು ಮತ್ತೆ. ಅಮೇಝಿಂಗ್ ಆಗಿದೆ. ಸೊ ಈ ಬ್ಲ್ಯಾಕ್ ರೈಸ್ ಜೊತೆಗೆ ನೀವು ಚಿಕನ್ ಟ್ರೈ ಮಾಡ್ತೀರಾ ಅಂದರೆ 450 ರುಪೀಸ್ ಆಗುತ್ತೆ. ಆ್ಯಂಡ್ ಈ ಬ್ಲ್ಯಾಕ್ ರೈಸ್ ಜೊತೆ ನೀವು ದಾಲ್ ಮಖನಿ ಏನಾದ್ರು ಟ್ರೈ ಮಾಡಿದ್ರೆ 350 ರುಪೀಸ್ ಆಗುತ್ತೆ ನಿಮಗೆ. ಸೊ ಬನ್ನಿ ಟ್ರೈ ಮಾಡಿ, ತುಂಬ ಒಳ್ಳೆ ಟೇಸ್ಟ್ ಇದೆ. ಹಾಯ್ ಗೈಸ್, ನಾವಿವಾಗ ಅಗ್ಗಿನ ಬೌಲ್ ಅಂತ ಒಂದು ಸ್ಟಾಲ್ಗೆ ಬಂದಿದ್ದೀವಿ. ಮಾತಾಡ್ಸೋಣ ಬನ್ನಿ, ಅವ್ರು ಏನು ಹೇಳ್ತಾರೆ ಕೇಳೋಣ. ಮ್ಯಾಮ್, ನಿಮ್ಮ ಹೆಸರು? ನಮ್ಮ ಹೆಸರು ಬಿಂದು. ಸೊ ಏನು ಸಿಗುತ್ತೆ ಇಲ್ಲಿ? ಇಲ್ಲಿ ಪಿತಾಕುರಿ ಸಿಗತ್ತೆ. ಇದು ಆಸಾಮ್ ಡಿಶ್ ಇದೆ. ಇದು ಕೂಡ ಅಸ್ಸಾಂ ಡಿಶ್. ಅಸ್ಸಾಂ ಡಿಶ್ ಇದೆ. ಇದು ಗೇಂಜಿ ತರ ಇರತ್ತೆ. ಇಂದ ಫುಲ್ ಮಾಡರ್ನ್ ಟ್ವಿಸ್ಟ್ ಆಗಿದೆ. ಅಂದ್ರೆ ಅದರಲ್ಲಿ ರೆಡ್ ಚಿಲ್ಲಿ ಆಯಿಲ್ ಇದೆ, ಕರಿವೇಪಾಕ್ ಇದೆ, ಕರಿ ಲೀಫ್, ಕರಿಬೇವು ಸೊಪ್ಪು, ಹಾ, ಫ್ರೈಡ್ ಕರಿವೇ ಸೊಪ್ಪು ಇದೆ. ಇನ್ನ ಖಾಕ್ರಾ ಇದೆ. ಖಾಕ್ರಾ ಗುಜರಾತ್ನಿಂದ. ಟ್ರೈ ಮಾಡ್ತಾರಾ ಸರ್? ಹಾಂ ಮೇಡಮ್, ಕೊಡಿ ಟ್ರೈ. ಖಾಕ್ರಾ ಅಲ್ಲಿ ಇಟಾಲಿಯನ್ ಸೀಸನಿಂಗ್ ಇದೆ. ಇದು ಕಾಗ್ರಾ ಅಂತ, ಗುಜರಾತ್ ಫುಡ್ ಅಂತೆ. ಸೊ ಟ್ರೈ ಮಾಡೋಣ, ನೋಡೋಣ ಹೇಳಿ. ಟ್ಯಾಂಗಿಯಾಗಿ ಸೂಪರ್ ಆಗಿದೆ. ಮೇಡಮ್, ಏನು ಪ್ರೈಸ್ ಆಗುತ್ತೆ ಇದು? ನಾನ್ ವೆಜ್ ಅಲ್ಲಿ 400 ಪರ್ ಪ್ಲೇಟ್ ಇರುತ್ತೆ. ವೆಜ್ಗೋಸ್ಕರ 300 ಪರ್ ಪ್ಲೇಟ್ ಇರುತ್ತೆ. ಸೊ ಇದೇನು ಮಿಕ್ಸ್ ಮಾಡ್ತಿರೋದು ನೀವು? ಇದರಲ್ಲಿ ರೆಡ್ ಚಿಲ್ಲಿ ಆಯಿಲ್ ಇದೆ, ಗಾರ್ಲಿಕ್ ಇದೆ, ಬ್ಲ್ಯಾಕ್ ಸೆಸಮೆ ಇದೆ, ಚಿಲ್ಲಿ ಇದೆ. ಚಿಲ್ಲಿ ಜಾಸ್ತಿ ಸ್ಪೈಸಿ ಇಲ್ಲ, ಬರೀ ಕಲರ್ಗೋಸ್ಕರ ಇದೆ. ಅಂದ್ರೆ ತರ ಥಿನ್ ಪಾಪಡ್ ತರ ಇರುತ್ತೆ. ಅದರಲ್ಲಿ ಇಟಾಲಿಯನ್ ಸೀಸನಿಂಗ್ ಅಂದ್ರೆ ಪಿಜ್ಜಾ ಸೀಸನಿಂಗ್ ಇದೆ ಫ್ಲೇವರ್ಗೋಸ್ಕರ. ಅಲ್ಲ ಮಿಕ್ಸ್ ಮಾಡಿ ಕಿಚಡಿ ತರ ಅಲ್ಲ ಸ್ಟಾರ್ಟಿಂಗ್ನಲ್ಲಿ ಮಿಕ್ಸ್ ಮಾಡಿ ತಿನ್ನಬೇಕು. ಟ್ರೈ ಮಾಡಿ ಸರ್. ಸೊ ಫ್ರೆಂಡ್ಸ್ ನೋಡಿ, ಇದು ಬಂದು ಅಸ್ಸಾಂ ಡಿಶ್ ಅಂತೆ, ಗಂಜಿಲ್ ಮಾಡಿರೋದು. ಆ್ಯಂಡ್ ಇದು ಈ ಟಾಪಿಂಗ್ಸ್ ಏನು ನೋಡ್ತಿದ್ರು, ರೆಡ್ ಚಿಲ್ಲಿ ಆಯಿಲ್ ಮತ್ತು ಇದು, ಆಮೇಲೆ ಇದು ಬಂದು ಗುಜರಾತ್ ಸ್ಪೆಷಲ್ ಕಾಗ್ರಾ ಅಂತ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ತಿಂತಾರಂತೆ. ಸೊ ಬನ್ನಿ ಟ್ರೈ ಮಾಡೋಣ ಹೇಗಿದೆ ಇದು ಹೊಸ ಡಿಶ್, ನೋಡೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಫಸ್ಟು. ಇದೇನಿದು? ಚಿಕನ್. ಓಕೆ. ಸೊ ಇದೇನು ನೋಡ್ತಿದ್ರು, ಇದು ಬಂದು ಚಿಕನ್ನು. ಸೊ ಇದನ್ನು ಮಿಕ್ಸ್ ಮಾಡ್ಕೊಂಡು ತಿಂತೀರಿ ನಾವು ಇವಾಗ. ಸೂಪರ್ ಆಗಿದೆ, ಸಾಫ್ಟಿ ಥರ ಇದೆ, ತುಂಬ ಚೆನ್ನಾಗಿ ಅನಿಸ್ತಿದೆ ನನಗಂತೂ. ನೀವು ಪಾಸ್ತಾ ಏನು ತಿಂತೀರೋ ಇದ್ರ ಮುಂದೆ ಅದೇನೂ ಅಲ್ಲ, ಸೂಪರ್ ಆಗಿದೆ.
ತುಂಬಾ ಜನ ಇನ್ಕ್ರೀಸ್ ಆಗ್ತಾ ಇದ್ರು ಈವ್ನಿಂಗ್ ಆಗ್ತಾ ಕನ್ಸರ್ಟ್ ಬೇರೆ ಇದೆ ಅಂತ ಹೇಳಿದರು. ಸೊ ಹಂಗಾಗಿ ಜನ ಇವಾಗ ಬರೋಕ್ಕೆ ಸ್ಟಾರ್ಟ್ ಆದರು ತುಂಬ ಜನ. ಸೊ ನೋಡೋಣ, ನಾವು ಕೂಡ ಕನ್ಸರ್ಟ್ಗೆ ಹೋಗೋಣ. ಎಲ್ಲಿಂದ ಬಂದಿರೋದು ನೀವೆಲ್ಲ? ಬ್ಯಾಂಗ್ಳೂರಾ? ಸೊ ಏನೇನು ಟೇಸ್ಟ್ ಮಾಡಿದ್ರಿ ಇಲ್ಲಿ? ನಾವು ಬೇಲ್ಪುರಿ, ಚಿಕನ್ ನೂಡಲ್ಸ್, ಮಸಾಲ ಪುರಿ ತರ ಎಲ್ಲ ಮಾಡ್ತೀವಿ. ತುಂಬಾ ಮಾಡಿದೀವಿ. ಹೇಗಿತ್ತಲ್ಲ ಟೇಸ್ಟು? ಚೆನ್ನಾಗಿತ್ತು. ಇಷ್ಟ ಆಯ್ತಾ ಎಲ್ಲರಿಗೂ? ಸೊ ಈ ಹುಡುಗರನ್ನೆಲ್ಲ ಕರ್ಕೊಂಡ್ ಬಂದಿರೋದು ಇವರೇ. ಸೊ ಇವ್ರನ್ನ ಮಾತಾಡ್ಸೋಣ ಬನ್ನಿ. ಹಲೋ ಸರ್. Hello, nice to be here. ಸೊ ನಿಮ್ಮ ಹೆಸರು? Varun. Thought this would be a great exposure for them. They watched their first rock concert today in the auditorium there, but they also experienced a lot of games and wonderful food. So it's a good experience for them. Yeah. ಥ್ಯಾಂಕ್ ಯು ಸರ್. Thank you. ಸೊ ನಿಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಡ್ ಬಂದಿರೋದು ಯಾರು? ನಮ್ಮ ವರುಣ್ ಸಾರು, ಕ್ರಿಸ್ ಸಾರು ಮತ್ತು ಮೇಡಮ್. ಮಾತೇ ಸಾಲಲ್ಲ. ಮತ್ತು ಅವ್ರು ನಮ್ಮ ಸ್ಕೂಲಲ್ಲಿ ನಾವು ಅಲ್ಲಿದ್ವಿ. ನಾವಿದ್ದಾಗ ನಾವು ತುಂಬ ಬಡವರು, ನಾವು ಶ್ರೀಮಂತರು ಏನಲ್ಲ. ಇದ್ದಾಗ ಅವರು ಕ್ರಿಸ್ ಸಾರ್ ಅಂತ ಒಬ್ರು ಬಂದು ನಮ್ಮನ್ನೆಲ್ಲರೂ ಮಾತಾಡ್ಸಿದ್ರು. ಅವ್ರಿಗೆ ಕನ್ನಡ ಬರಲ್ಲ, ಇಂಗ್ಲೀಷಲ್ಲೇ ಬರೋದು. ಬಂದ್ಬಿಟ್ಟು ನಮ್ಮ ಅರ್ಥ ಮಾತಾಡ್ಸಿದ್ರು. ಮತ್ತು ಮಾತಾಡಿಸಿ ಯಾರು ನೀವು ಎಲ್ಲಿಂದ ಅಂತಂದ್ರೆ ನಾವಿದೆ ಬೆಂಗಳೂರು, ನಾವು ಕರ್ನಾಟಕದವರು ಅಂತ ಹೇಳಿದ್ವಿ. ಹೇಳಿದಾಗ ಯಾಕೆ ನೀವು ಸ್ಕೂಲ್ಗೆ ಹೋಗಲ್ವ ಅಂತ ಅವ್ರು ಕೇಳಿದ್ರು. ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತೀವಿ ಅಂತ ಹೇಳಿದ್ವಿ. ನಾವು ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಇತ್ತು, 7th ಮಾಡ್ತಾ ಇತ್ತು. 8th 9th 10th ಇದ್ದಿದ್ದಿಲ್ಲ. ಅದಕ್ಕೆ ಕ್ರಿಸ್ ಸರ್ ಬಂದು ನಾನು ಸೇರಿಸ್ತೀನಿ ನಿಮ್ಮ ಸ್ಕೂಲಿಗೆ, ಯಾಕೆ ನಾವಿಲ್ವಾ ಅಂತ ತಂದುಬಿಟ್ಟು ಸಪೋರ್ಟ್ ಮಾಡಿ ನಮಗೆ ಪ್ರೈವೇಟ್ ಸ್ಕೂಲ್ ಹಾಕಿದ್ದಾರೆ. ನಾನಲ್ಲ 7 ಜನನ ಹಾಕಿದ್ದಾರೆ. ಇನ್ನು ಮಿಕ್ಕಿ ಜೋಳನ ಇಷ್ಟು ಜನನ 7 ಜನನ ಹಾಕಿದ್ದಾರೆ. ಇನ್ನು ಮಿಕ್ಕಿ ಜನನ ಮುಂದಿನ ವರ್ಷ ಹಾಕ್ತಾರೆ ಅಂತ ಹೇಳಿದ್ದಾರೆ. ಅವರು ಮುಂದಿನ ವರ್ಷ ನಮ್ಮ ಸ್ಕೂಲಿಗೆ ಬರ್ತಾರೆ. ಇವಾಗ ನಮ್ಮ ಪ್ರೈವೇಟ್ ಸ್ಕೂಲ್ ಹಾಕ್ಬಿಟ್ಟು ಮತ್ತೆ ದಿವಾಳಿಗೆ ಬಟ್ಟೆ ಕೊಡಿಸ್ತಾರೆ, ಹೊಸ ಬಟ್ಟೆ. ಮತ್ತೆ ಗುಂಜೂರಿಗಂತ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ತುಂಬಾ ಪ್ರೋಗ್ರಾಮ್ ಇರುತ್ತೆ. ಅಲ್ಲಿ ನಾವು ಕಪ್ ಕೂಡ ಗೆದ್ದಿದ್ದೀವಿ. ಎಲ್ಲರೂ 1 ಕಪ್ 5 ಕಪ್ಪಾರು ತಗೊಂಡ್ಬರ್ತೀವಿ. ಒಂದು ವರ್ಷಕ್ಕೊಂದು ಬೇರೆ ಕರ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ಏನಾದ್ರೂ ಪ್ರೋಗ್ರಾಮ್ ಆದ್ರೆ ಚಿಲ್ಡ್ರನ್ಸ್ ಡೇಗೆ ಫಸ್ಟ್ ಕರ್ಕೊಂಡು ಹೋಗ್ತಾರೆ. ಈ ತರ ಪ್ರೋಗ್ರಾಮ್ ಆದ್ರೆ ಇಲ್ಲೆಲ್ಲ ಕರ್ಕೊಂಡ್ ಬರ್ತಾರೆ. ನಿಮ್ಗೆಲ್ಲ ಫೇವ್ರೇಟ್ ಆಕ್ಟರ್ ಯಾರು? ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರೂ ಮಾತಾಡಿಸಿ ನನಗೆ ತುಂಬ ಖುಷಿ ಆಯಿತು. ಸೊ ನಮ್ಮ ಚಾನಲ್ಗೆ ಏನು ಹೇಳ್ತೀರಾ? ನಮ್ಮ ಚಾನಲ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ, ಕಾಮೆಂಟ್ ಮಾಡಿ. ಭಾಗ್ಯವಂತ ಬ್ಲಾಗ್ ಸಬ್ಸ್ಕ್ರೈಬ್ ಮಾಡಿ. ಸೂಪರ್. ಥ್ಯಾಂಕ್ ಯು ಸೋ ಮಚ್. ವೇರ್ ಇಸ್ ದಿಸ್ ಬೇಸಿಕಲಿ ಫ್ರಮ್ ಮ್ಯಾಮ್? ದಿಸ್ ಇಸ್ ಫ್ರಮ್ ಕೋಲ್ಕತ್ತಾ. ಸೊ ಇದು ಕೋಲ್ಕತ್ತಾ ಡಿಶ್. ಸೊ ನಾನು ಇದೇ ಫಸ್ಟ್ ಟೈಮು ಕೋಲ್ಕತ್ತಾ ಡಿಶ್ನ ಟ್ರೈ ಮಾಡ್ತಿರೋದು. ಸೊ ನೋಡೋಣ ಬನ್ನಿ ಹೇಗಿರುತ್ತೆ ಈ ಫೀಡ್ ಡಿಶ್ ಅಂತ. ಸೊ ಈರುಳ್ಳಿ ಮಿಕ್ಸ್ ಮಾಡ್ತಿದ್ದಾರೆ ಇದಕ್ಕೆ. ಸೊ ವಾಟ್ ಇಸ್ ದ ನೇಮ್ ಆಫ್ ದಿಸ್ ಡಿಶ್? ಇಟ್ಸ್ ಬೇಸಿಕ್ಲಿ ಘುಗ್ನಿ ಚಾಟ್. ಇದ್ರ ಹೆಸರು ಬಂದು ಗುಗ್ನಿ ಚಾಟ್ ಅಂತ. ಗುಗ್ನಿ ಚಾಟ್ ಅಂತ ಇದ್ರ ಹೆಸರು. ಬೇಸಿಕಲಿ ಬಂದು ಗುಗ್ನಿ ಚಾಟ್ ಅಂತ. ಸೊ ಇದೇ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿರೋದು. ನೋಡಿ ಏನು ಸಾಕನ್ನು ಮಿಕ್ಸ್ ಮಾಡ್ತಿದ್ದಾರೆ ಇವರು. ಫಸ್ಟು ಕೊತ್ತಂಬರಿ ಸೊಪ್ಪು, ಕೊರೈಂಡರ್ ಮಿಕ್ಸ್ ಮಾಡ್ತಿದ್ದಾರೆ. ಮೂಂಗ್ ದಾಲ್ ಹಾಕ್ತಿದ್ದಾರೆ, ಹೆಸರು ಬೇಳೆ. ಮೂಂಗ್ ದಾಲ್ ಹಾಕಿದ್ರು ಇವಾಗ. ಸೊ ಇದು ಇವರ ಮೇನ್ ಇಂಗ್ರೀಡಿಯೆಂಟ್ ಅನಿಸುತ್ತೆ. ಚಿಲ್ಲಿ ಆಯಿಲ್ ಅಂತ ಇದು. ಸ್ವಲ್ಪ ಚಿಲ್ಲಿ ಆಯಿಲ್ ಹಾಕಿದ್ದಾರೆ ಆ್ಯಂಡ್ ನಿಂಬು ಹಾಕ್ತಿದ್ದಾರೆ. ಸೂಪರ್. ನೋಡ್ಬೋದು ಎಷ್ಟು ಡಿಲಿಷಿಯಸ್ ಆಗಿ ಕಾಣಿಸ್ತಿದೆ ಅಂತ. ಸೊ ಇದು ಕೋಲ್ಕತ್ತಾ ಕಡೆಯ ಚಾಟ್. ಸೊ ಬನ್ನಿ ಇದನ್ನು ಹೇಗಿದೆ ಅಂತ ಟ್ರೈ ಮಾಡೋಣ. ಸೊ ಇದೇ ಫಸ್ಟ್ ಟೈಮ್ ನಾನು ಇದನ್ನು ಟ್ರೈ ಮಾಡ್ತಾ ಇರೋದು. ಸೊ ಬನ್ನಿ ಹೇಗಿದೆ ಅಂತ ಟೇಸ್ಟ್ ನೋಡೋಣ. ಸೊ ಫಸ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವನ್ನೆಲ್ಲ. ಚಿಲ್ಲಿ ಆಯಿಲ್ ಬೇರೆ ಕೊಟ್ಟಿದ್ದಾರೆ. ಸೊ ಬನ್ನಿ ನೋಡೋಣ. ಸೂಪರ್ ಆಗಿದೆ. ಇದು ಬಂದು ಕಡಲೆಕಾಳು ಅನ್ಸುತ್ತೆ. ಇದು ಕಡಲೆಕಾಳು ಟೇಸ್ಟ್ ಅಂತೂ ಸೂಪರಾಗಿ ಇದು ಮಾಡ್ತಿದೆ ಇದು ಮಸಾಲೆ ಜೊತೆಗೆ. ಸೂಪರ್ ಆಗಿದೆ, ಇಷ್ಟ ಆಯ್ತು ನಮಗಂತೂ. ಹೆಸರು ಬೇಳೆ ಫ್ಲೇವರ್ ಆಗಿರ್ಬೋದು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಆಮೇಲೆ ಈ ಚಿಲ್ಲಿ ಆಯಿಲು, ಇದೆಲ್ಲ ತುಂಬ ಫ್ರೆಶ್ ಫೀಲ್ ಕೊಡ್ತಿದೆ ನನಗಂತೂ. ಒಳ್ಳೆ ಸೂಪರ್ ಆಗಿದೆ. ವಾಟ್ಸ್ ದ ಪ್ರೈಸ್ ಆಫ್ ಇಟ್? ಸೊ ಇದು ಬಂದು ನಿಮಗೆ ತಿಂಡಿ ಹಬ್ಬದಲ್ಲಿ 250 ರುಪೀಸ್ಗೆ ಸಿಗ್ತಿದೆ. ಸೊ ಎಲ್ಲರೂ ಬನ್ನಿ, ದಯವಿಟ್ಟು ಟ್ರೈ ಮಾಡಿ. ಥ್ಯಾಂಕ್ ಯು. ಸೊ ಇದಾಗಿತ್ತು ಫುಡ್ ಲಾಗ್ಸು. ಸೊ ಇವಾಗ ಕನ್ಸರ್ಟ್ ಕೂಡ ನಡೀತಿದೆ, ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಬನ್ನಿ.
ಇದಾಗಿತ್ತು ನಮ್ಮ ವ್ಲಾಗ್ ಇವತ್ತು. ಸೊ ನಾವಿವತ್ತು ಫ್ರೀಡಮ್ ಪಾರ್ಕ್ ಬಂದಿದ್ವಿ. ನಿಮಗೆ ಗೊತ್ತು ಯಾವ್ಯಾವ ಥರ ಫುಡ್ ಟ್ರೈ ಮಾಡಿದ್ವಿ, ಹೇಗೆ ಪೀಪಲ್ ರೆಸ್ಪಾಂಡ್ ಮಾಡಿದ್ರು ಎಲ್ಲ ನೀವು ನೋಡಿದ್ದೀರಾ. ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಇದು, ಸೊ ನಾವೇನು ಜಾಸ್ತಿ ಕೇಳಲ್ಲ, ನೀವು ನಮಗೊಂದು ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಒಂದು ಲೈಕು, ಒಂದು ಕಮೆಂಟು, ಆಮೇಲೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೂ ಮತ್ತೆ ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ಗಳಿಗಾಗಿ ನಮ್ಮ ಭಾಗ್ಯವಂತ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.